ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬಿಗಿನರ್ಸು ಯಾವ ರೀತಿ ಬ್ಲೌಸಿಗೆ ಪೈಪಿಂಗ್ ಕೊಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಪೈಪಿಂಗ್ ಕ್ಲಾತ್ನ ನಾವು 1 ಇಂಚು ಬಟ್ಟೆ ಕಟ್ ಮಾಡ್ಕೋಬೇಕು. ಇಲ್ಲಿ 1.25 ಇಂಚ್ ಅಂತೀವಿ, ಬೇಡ ಫ್ರೆಂಡ್ಸ್, 1 ಇಂಚಲ್ಲಿ ತುಂಬ ನೀಟಾಗಿ ಪೈಪಿಂಗ್ ಬರುತ್ತೆ. ಈ ರೀತಿ ಬಿಗಿನರ್ಸ್ ಇದ್ದರೆ ಸ್ಕೇಲಲ್ಲಿ ನೀಟಾಗಿ 1 ಇಂಚಿಗೆ ಬೇಕಲ್ವಾ, ಸ್ಕೇಲ್ನ ಅಳತೆಗೆ ಕರೆಕ್ಟಾಗಿ 1 ಇಂಚು ಬಟ್ಟೆನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಕ್ಲೀನಾಗಿ ಒಂದೇ ಮೆಸರ್ಮೆಂಟಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲ ಬಟ್ಟೆನೂ ಸಿಗುತ್ತೆ. ಸೊ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋತೀನಿ. ಸೊ ಪೈಪಿಂಗಿಗೆ ಅಂಥೇಳಿ ಸ್ವಲ್ಪ ಕ್ಲಾತ್ಗಳನ್ನ ಕಲರ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಅದರಲ್ಲಿ. ಸೊ ಇವಾಗ ನೋಡಿ, ಪೈಪಿಂಗ್ ಕ್ಲಾತ್ ಯಾವ ರೀತಿ ನಾವು ಇಟ್ಕೋಬೇಕು ಅಂತಂದರೆ, ಒಂದು ಆಪೋಸಿಟ್ ಇರಬೇಕು ಫ್ರೆಂಡ್ಸ್. ಈ ರೀತಿ ಒಂದು ಕಡೆ ಎಡ್ಜು ಈ ರೀತಿ ಬಂದರೆ ಮತ್ತೊಂದು ಕಡೆ ಎಡ್ಜು ಈ ರೀತಿ ಬರಬೇಕು. ಆ ಎರಡು ಕೂಡ್ತಕ್ಕಂಥ ಜಾಗದಲ್ಲಿ ಒಂದು ಸ್ಟಿಚ್ ಮಾಡಬೇಕು ಈ ರೀತಿ ಒಂದು. ಮತ್ತು ನೆಕ್ಸ್ಟು ಅದು ಕೂಡ್ಸಕ್ಕೆ ಬರಲ್ಲ ಅನ್ನೋರಿಗೆ, ಹೊಸಬರಾಗಿದ್ದರೆ ಫ್ರೆಂಡ್ಸ್, ಎರಡೂ ಎಡ್ಜನ್ನ ಸಮವಾಗಿ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಪ್ರತಿಯೊಂದು ಸ್ಟಿಚಿಗೂ ಅಷ್ಟೇ ಫ್ರೆಂಡ್ಸ್, ರಫ್ ಮಾಡ್ಕೊಳ್ಳಿ. ಈಗಲೂ ಅಷ್ಟೇ ಸಮವಾಗಿ ನೇರವಾಗಿ ಕಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ, ಅದನ್ನು ಸಹ ಸಮವಾಗಿ ಕಟ್ ಮಾಡ್ಕೊಬಿಡಿ ಫ್ರೆಂಡ್ಸ್. ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡು ಮತ್ತೆ ಒಂದ್ರ ಮೇಲೆ ಒಂದು ನೀಟಾಗಿ ನೋಡ್ಕೊಳ್ಳಿ, ಉಲ್ಟಾ ಯಾವುದು ಸಮ ಯಾವುದು ಅಂತ ನೋಡಿಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ. ಮತ್ತು ಇದ್ರ ಮೇಲೆ ಎಕ್ಸ್ಟ್ರಾ ಬಟ್ಟೆನ ಸಮವಾಗಿ ಟ್ರಿಮ್ ಮಾಡಿಕೊಂಡು ಅದ್ರ ಮೇಲೂ ಸಹ ಇಟ್ಕೋತೀನಿ ಫ್ರೆಂಡ್ಸ್. ಅದ್ರ ಮೇಲೆ ಇಟ್ಕೊಂಡು ಒಂದು ರಫ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಅಷ್ಟೇ ರಫ್ ಮಾಡಿಕೊಂಡು ಎಡ್ಜ್ನ ಕಟ್ ಮಾಡ್ಕೊಳ್ಳಿ ಕ್ಲಾತು. ಸೊ ಇವಾಗ ನೋಡಿ, ಕರೆಕ್ಟಾಗಿ ಆಯಿತು. ಇದು ಪೈಪಿಂಗಿಗೆ ಎಷ್ಟು ಕ್ಲಾತ್ ಆಗುತ್ತೆ, ಬ್ಲೌಸಿಗೆ ಆಗುತ್ತೋ ಇಲ್ಲೋ ಅನ್ನೋದನ್ನು ಒಂದ್ಸಲ ನೀಟಾಗಿ ನೋಡ್ಕೊಬಿಡ್ತೀನಿ. ಸೊ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್, ಇನ್ನು ಎಕ್ಸ್ಟ್ರಾನೇ ಮಿಕ್ಕತ್ತೆ ನಮಗೆ ಸುಮಾರು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, 1/4 ಇಂಚ್ ನಮಗೇನಿದೆಯೋ ಈ ರೀತಿ ಬಟ್ಟೆನ ಪ್ರತಿಯೊಂದೂ ಸ್ವಲ್ಪ ಉಗ್ರಲ್ಲಿ ಆಚೆ ಈಚೆ ಎರಡೂ ಬರೋ ಹಾಗೆ ಮಾಡಿಕೊಂಡು ಎಳ್ಕೊಬಿಡಿ ಸಾಕು. ಸೊ ಇವಾಗ 1/4 ಇಂಚ್ ನೋಡಿ, 1/4 ಇಂಚಿಗೆ ಬಟ್ಟೆ ಇಟ್ಕೊಂಡು ಈ ರೀತಿ ಅದ್ರ ಮೇಲೆ ಸಮವಾಗಿ ಬರೋ ಆ ರೀತಿ ಸ್ಟಿಚ್ ಮಾಡ್ಕೊಂಬನ್ನಿ. ಇಲ್ಲೇನು ರಫ್ ಗಿಫ್ ಏನು ಬೇಡ ಫ್ರೆಂಡ್ಸ್. ಈ ರೀತಿ ಪ್ರತಿಯೊಂದಕ್ಕೂ ದಾರ ಮತ್ತು ಕಟ್ ಮಾಡ್ಕೊಳ್ಳಿ. ಅದನ್ನು 1/4 ಇಂಚಲ್ಲಿ ನೋಡಿ, ಈ ರೀತಿ 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಸೊ ಬಟ್ಟೆ ಎಲ್ಲ ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾವುದೇ ಒಂದು ಕ್ಲಾತ್ ಇರಲಿ, ನಾವು ಜಸ್ಟ್ ಹಂಗೆ ಫೋಲ್ಡ್ ಮಾಡ್ಕೊಳ್ತಾ ಹೋದರೆ ಅದೇ ಬಟ್ಟೆ ಟರ್ನ್ ಆಗ್ತಾ ಬರುತ್ತೆ. 1/4 ಇಂಚಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸೊ ಸಾಕಷ್ಟು ಜನ ಯೂಟ್ಯೂಬ್ ನೋಡಿ ಟೈಲರಿಂಗ್ ಕಲಿತಿರ್ತೀರ, ಬಟ್ ಯೂಟ್ಯೂಬ್ ನೋಡೇ ಸಾಕಷ್ಟು ಜನ ಕಲಿಬೋದು ಫ್ರೆಂಡ್ಸ್, ಖಂಡಿತ. ಬಟ್ ಕಲಿತೀನಿ ಅನ್ನೋ ಆತ್ಮವಿಶ್ವಾಸ ಮತ್ತು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆವಾಗ ಮಾತ್ರ ನಾವು 100% ಕಲಿಬೋದು. ಬಟ್ ಒಂದು ವಿಡಿಯೋ ನೋಡ್ತಿದ್ದೀರಾ, ಅರ್ಥ ಆಗಲಿಲ್ವಾ, ಮತ್ತೊಬ್ರದ್ದು ನೋಡಿ. ಬಟ್ ನಿಮಗೆ ಅವ್ರದ್ದು ಇವ್ರದ್ದು ಅಂತ ನಾನು ಹೇಳಲ್ಲ. ಸೊ ಯಾವ ವಿಡಿಯೋಸ್ ಇಷ್ಟ ಆಗುತ್ತೋ ಒಂದಲ್ಲ 2-3 ಸಲ ಕುತ್ಕೊಂಡು ನೋಡಿ, ಆವಾಗ ನಿಮಗೆ 100% ಅದು ತಲೆಯಲ್ಲಿ ಹೋಗುತ್ತೆ. ಸೊ ಬಟ್ಟೆನ ನೇರವಾಗಿ ಒಂದೇ ಸಮಕ್ಕೆ ಬರೋ ಹಾಗೆ ಕ್ಲೀನಾಗಿ ಫಸ್ಟಿಂದ ಬಟ್ಟೆ ಕಟ್ ಮಾಡ್ಕೊಳ್ತಾ ಬರ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಪೈಪಿಂಗ್ ಕೊಡ್ತಿದ್ದೀವಲ್ವ, ನೀಟಾಗಿ ಬರ್ಬೇಕು. ಹಾಗಾಗಿ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ 1/4 ಇಂಚಲ್ಲಿ ಇರೋಂಗೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಬ್ಲೌಸನ್ನು ಸಮ ಇಟ್ಕೊಳ್ಳಿ ಫ್ರೆಂಡ್ಸ್. ಬ್ಲೌಸ್ ಅನ್ನೋದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ವ, ಅದು ಬಲ್ಗಡೆಗೆ ಬರೋಂಗೆ 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳಿ. ಅದನ್ನು ಬ್ಲೌಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಬಟ್ಟೆ ಅನ್ನೋದು ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ. ಜಸ್ಟ್ ಅದೇ ಫ್ರೀ ಹ್ಯಾಂಡಲ್ಲಿ ಪೈಪಿಂಗ್ ಕ್ಲಾತ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸ್ಟಿಚ್ ಮಾಡಿರೋ ಬಟ್ಟೆ ಎಡಕ್ಕೆ ಬರಲಿ. ಸೊ ಎಕ್ಸ್ಟ್ರಾ ಪೀಸಸ್ ಇರೋದನ್ನು ಒಳಗಡೆಗೆ ಬರೋ ಹಾಗೆ ಬಟ್ಟೆನ ಬಿಟ್ಕೊಂಡು, ಮತ್ತು ಟರ್ನಿಂಗ್ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಬಟ್ಟೆನ ಕೇರಾಗಿ ತೊಗೊಳ್ಳಿ. ತುಂಬ ಈಸಿ ಫ್ರೆಂಡ್ಸ್ ಪೈಪಿಂಗ್ ಮಾಡೋದು, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ರಫ್ ಹೊಡ್ಕೊಳ್ಳಿ. ಲಾಸ್ಟಿಗೆ ಒಂದು ರಫ್ ಹೊಡ್ಕೊಂಡು ಈಗ ಎಂತ ಮಾಡೋದು, 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಎಕ್ಸ್ಟ್ರಾ ಇರ್ತಕ್ಕಂಥ ಕ್ಲಾತ್ನ ಸ್ವಲ್ಪ ದಾರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಅಲ್ಲಲ್ಲೇ ಒಂದೊಂದು ನ್ಯಾಚ್ ಹಾಕ್ಕೊಳ್ತಾ ಬನ್ನಿ. ಆ ನ್ಯಾಚ್ ಅನ್ನೋದು ನಮಗೆ ಬಟ್ಟೆ ನೀಟಾಗಿ ಟರ್ನ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ದಾರಗಳನ್ನೆಲ್ಲ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಬಂದುಬಿಡಿ. ಇವಾಗ ಏನು ಮಾಡಬೇಕು ಅಂದರೆ, ಈ 1/4 ಇಂಚ್ ಬಿಟ್ಟಿರೋದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಬಲ್ಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ರಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಒಂದ್ಸಲ ರಫ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ರಫ್ ಮಾಡಿಕೊಂಡು ನೋಡಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತೊಗೊಳ್ಳಿ. ನಾನು ಮೊದಲಿಗೆ ಸ್ವಲ್ಪ ದಪ್ಪ ತೊಗೋತೀನಿ ಫ್ರೆಂಡ್ಸ್, ಯಾಕಂತಂದರೆ ನನ್ನ ಫೂಟ್ ತುಂಬ ಒಂಥರ ಎಗ್ರೋ ಹಾಗಾಗುತ್ತೆ ಸ್ಟಾರ್ಟಿಂಗ್ ತುಂಬ ತೆಳು ತೊಗೊಂಡ್ರೆ. ಅಲ್ಲಿ ಮಾತ್ರ ಸ್ವಲ್ಪ ದಪ್ಪ ತೊಗೊಂಡಿನಿ ನೋಡಿ. ಈ ರೀತಿ ಬ್ಲೌಸ್ ಒಳಗಡೆ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಷ್ಟೇ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕೈಯಿಂದ ನೀಟಾಗಿ ಇಟ್ಕೊಳ್ಳಿ. ಬಟ್ ಹಿಂದೆ ಮುಂದೆ ಎಲ್ಲ ಎಳಿಯೋಕ್ಕೆ ಹೋಗಬೇಡಿ, ಶೋಲ್ಡರ್ ಡ್ರಾಪ್ ಆಗೋವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂತಂದರೆ ನಾವು ಎಳ್ದು ಪೈಪಿಂಗ್ ಕೊಡ್ತೀವಲ್ವ, ಆವಾಗ ಕ್ಲಾತ್ ಅನ್ನೋದು ತುಂಬ ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ಜಸ್ಟ್ ಫ್ರೀ ಹ್ಯಾಂಡಲ್ಲಿ ಈ ರೀತಿ ನಿಮಗೆ ಎಷ್ಟು ಕ್ಲಾತ್ ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಟರ್ನಿಂಗಲ್ಲಿ ಸ್ವಲ್ಪ ನೋಡಿ ಕೇರಾಗಿ, ಏನೂ ಇಲ್ಲ, ಫೂಟ್ ಮಾತ್ರ ನೀಡಲ್ ಮಾತ್ರ ಬಟ್ಟೆ ಒಳಗಡೆನೇ ಇರಲಿ. ನೀವೇನೇ ಒಂದು ಟರ್ನ್ ಮಾಡ್ಕೊಳ್ತೀನಿ ಅಂದರೆ ಫೂಟ್ ಮಾತ್ರ ತಗೊಳ್ಳಿ. ನೋಡಿ, ಈ ರೀತಿ ಒಂದು 1/4 ಇಂಚು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಟರ್ನ್ ಮಾಡಿಕೊಂಡು ಪೈಪಿಂಗ್ ಕೊಡ್ತಾ ಬರಬೇಕು ಫ್ರೆಂಡ್ಸ್. ಸೊ ಎಳಿಯಕ್ಕೆ ಹೋಗ್ಬೇಡ್ರಿ, ಹಿಂದೆ ಮುಂದೆ ಎಲ್ಲ ಜಗ್ಗಿಯೋದು ಆ ರೀತಿ ಎಲ್ಲ ಮಾಡಬೇಡಿ. ಒಂದು ಕೈಯಿಂದ ನೀಟಾಗಿ ಹಿಂಗೆ ಎಳ್ಕೊಂಡು ಒಂದು ಸ್ಟಿಚ್ ಕೊಡ್ತಾ ಬನ್ನಿ. ಸೊ ಇವಾಗ ನೋಡಿ, ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟೇ ಸ್ಟಿಚಿಂಗ್ ಅನ್ನೋದು ಬರ್ತಾ ಇರುತ್ತೆ. ಸೊ ಕೈಯಿಂದ ಫ್ರೀ ಹ್ಯಾಂಡಲ್ಲಿ ಕೈಯಲ್ಲಿ ಮಾಡ್ಕೋಬೇಕಷ್ಟೇ ಫ್ರೆಂಡ್ಸ್. ಸೊ ನೋಡಿ, ಇವಾಗಲೂ ಅಷ್ಟೇ ತಿರುಗಿಸ್ಕೊಂಡಿದ್ದೀನಿ. ಈಗ ನಾವು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ವ, ಅದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಹೊಲ್ದ್ಕೋತೀನಿ. ಸೊ ನೋಡಿ, ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹೊಲ್ಕೊಳ್ತೀನಿ. ಸೊ 1/4 ಇಂಚ್ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡು ಬ್ಯಾಕೋನಿಗೆ ರಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ರಫ್ ಮಾಡಿಕೊಂಡು ದಾರನೆಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಸೊ ಥ್ರೆಡ್ ಪೈಪಿಂಗ್ ಕಾಣೋ ರೀತಿಯೇ ಕಾಣ್ತಾ ಇದೆ. ಒಳಗಡೆನೂ ಅಷ್ಟೇ ನೋಡಿ, ಜಸ್ಟ್ ಒಂದೇ 1 ಇಂಚ್ ತೊಗೊಂಡ್ರೆ ನಮಗೆ ಎಕ್ಸ್ಟ್ರಾ ಕ್ಲಾತು ಒಳಗಡೆ ಇರೋದಿಲ್ಲ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ಪೈಪಿಂಗು ಈ ರೀತಿ ನಾನು ಈ ಒಂದು ಮೆಥಡಲ್ಲಿ ಪೈಪಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ.